4ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ದಿವ್ಯದೇಶಂ ಮಹಾದೇವಸ್ಥಾನದಲ್ಲಿ ಸುದರ್ಶನ ಜಯಂತಿ ಪ್ರಯುಕ್ತ ಮಹಾಸುದರ್ಶನ ಹೋಮ ಮತ್ತು ಸುದರ್ಶನ ಚಕ್ರಾಭಿಷೇಕ ಈ ಒಂದು ವಿಶೇಷವಾದ ಪೂಜೆಯನ್ನು ಸಹ ನಡೆಸ್ತಾ ಇದ್ದೀವಿ. ಇನ್ನು 10ನೇ ತಾರೀಕು ಅವಂತಿಕಾ ಕ್ಷೇತ್ರ ಅಂತ ತುಂಬ ಪ್ರಖ್ಯಾತಿಯನ್ನು ಪಡ್ಕೊಂಡಿರತಕ್ಕಂಥದ್ದು ಉಜ್ಜಯಿನ್ ಕ್ಷೇತ್ರ. ಇವತ್ತಿನ ಕಾಲದಲ್ಲಿ ಉಜ್ಜಯಿನ್ ಅಂತ ಏನು ಕರಿತೀವಿ, ಈ ಒಂದು ಕ್ಷೇತ್ರದಲ್ಲಿ ಜ್ಯೋತಿರ್ಲಿಂಗ ಕ್ಷೇತ್ರದಲ್ಲಿ ಪ್ರತ್ಯಂಗಿರಾ ದೇವಸ್ಥಾನದಲ್ಲಿ ಪೌರ್ಣಮಿ ಪ್ರಯುಕ್ತ ಬಗಳಾಮುಖಿ ಹೋಮ ಈ ಒಂದು ತುಂಬ ವಿಶೇಷವಾದಂಥ ಪೂಜೆಯನ್ನು ನಾವು ನಡೆಸ್ಕೊಡ್ತಾ ಇದ್ದೀವಿ ನಾವು. ಈ ಪೂಜೆ ತ್ರೈಮಾಸಿಕ ಪೂಜೆ ಆಗಿರುತ್ತೆ. ಇನ್ನು ಅದೇ 10ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಪೌರ್ಣಮಿ ಪ್ರಯುಕ್ತ ಸತ್ಯನಾರಾಯಣ ಪೂಜೆ ಈ ಒಂದು ಮಾಸಿಕ ಪೂಜೆಯನ್ನು ಸಹ ನಡೆಸಲಾಗ್ತಾ ಇದೆ. ಇನ್ನು 26ರಿಂದ 4ನೇ ತಾರೀಕುವರೆಗೂ ಸಹ ಪ್ರತಿದಿನ ನಾನು ತಿಳಿಸ್ಕೊಡ್ತಾ ಇರೋ ಪ್ರಕಾರ ಕುಂಭಕೋಣಂ ಕ್ಷೇತ್ರದಲ್ಲಿ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನದಲ್ಲಿ ಗುಪ್ತ ನವರಾತ್ರಿ ಅಂಗವಾಗಿ ಈ ಒಂದು ವಾರಾಹಿ ದೇವಿಗೆ ಸಂಬಂಧಪಟ್ಟಂಥ ಹಲವಾರು ವಿಶೇಷವಾದ ಪೂಜೆಗಳು ಅನುಷ್ಠಾನಗಳು ಇದೆಲ್ಲವನ್ನು ಸಹ ನಡೆಸ್ಕೊಡ್ತಾ ಇದ್ದೀವಿ. ಇದೆಲ್ಲದರಲ್ಲಿ ಈಗ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಈ ಒಂದು ಬಗಳಾಮುಖಿ ಒಂದು ಹೋಮ ಏನಿದೆ ತುಂಬ ವಿಶೇಷವಾಗಿರತಕ್ಕಂಥದ್ದು ನಮ್ಮ ಸಂಸ್ಥೆಯಿಂದ ನಾವು ನಡೆಸ್ತಾ ಇರತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ಉಜ್ಜಯಿನ್ ಕ್ಷೇತ್ರದಲ್ಲಿ ನಡೆಸ್ತಾ ಇದ್ದೀವಿ. ಇಲ್ಲಿ ಉಜ್ಜಯಿನ್ನಲ್ಲಿ ಈ ಒಂದು ಬಗಳಾಮುಖಿ ದೇವಿಯ ಒಂದು ಪುರಾತನವಾದಂಥ ದೇವಸ್ಥಾನ ಇದೆ. ಈ ದೇವಸ್ಥಾನದ ಜೊತೆಯಲ್ಲಿ ನಮ್ಮ ಆಸ್ಟ್ರೋ ಪೂಜಾ ಸಂಸ್ಥೆ ಒಂದು ಟೈಅಪ್ನ ಮಾಡ್ಕೊಂಡಿದ್ದೀವಿ, ಅಂದರೆ ಒಂದು ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದೀವಿ. ಅಲ್ಲಿರತಕ್ಕಂಥ ವಿಶೇಷ ಏನಂತಂದರೆ ಈ ನಾರ್ತ್ ಇಂಡಿಯಾದಲ್ಲಿ ಬಗಳಾಮುಖಿ ದೇವಿಯನ್ನು ಪೀತಾಂಬರಿ ದೇವಿ ಅನ್ನೋ ಹೆಸರಿನಲ್ಲಿ ಸಂಬೋಧನೆಯನ್ನು ಮಾಡ್ತಾರೆ. ಅದೇ ದೇವಿ ಅದೇ ಸ್ವರೂಪ, ಆದರೆ ಹೇಳ್ತಕ್ಕಂಥ ರೂಪ ಭಿನ್ನವಾಗಿರುತ್ತೆ. ನಾವು ಎಷ್ಟೋ ಬಾರಿ ನೋಡ್ತಾ ಇರ್ತೀವಿ, ಇಲ್ಲಿ ನಾವು ಲಕ್ಷ್ಮಣ ಅಂತ ಕರಿತೀವಿ, ನಾವು ಅಲ್ಲಿ ಹೋದರೆ ಲಖನ್ ಅಂತ ಕರೀತಾರೆ ನಾರ್ತ್ ಇಂಡಿಯಾದಲ್ಲಿ. ಹಾಗೆ ಎಷ್ಟೋ ಹೆಸರುಗಳು ನಾವು ಇಲ್ಲಿ ಬಳಸ್ತಕ್ಕಂಥ ಪದಾನೇ ಒಂದಿರುತ್ತೆ, ಅಲ್ಲಿ ಬಳಸ್ತಕ್ಕಂಥ ಹೆಸರೇ ಬೇರೆ ಇರುತ್ತೆ. ಆದರೆ ವ್ಯಕ್ತಿ ಒಂದೇ ಇರುತ್ತೆ, ಸ್ವರೂಪ ಒಂದೇ, ಚೈತನ್ಯ ಒಂದೇ. ಆರಾಧನೆ ಮಾಡ್ತಕ್ಕಂಥ ರೀತಿ, ಪೂಜೆ ಮಾಡ್ತಕ್ಕಂಥ ರೂಪ, ಸಂಬೋಧನೆ ಮಾಡ್ತಕ್ಕಂಥ ಒಂದು ನಾಮ ವ್ಯತ್ಯಾಸವಾಗಿರುತ್ತೆ. ಹೀಗಾಗಿ ಈ ಒಂದು ಬಗಳಾಮುಖಿ ದೇವಿಯ ಒಂದು ಸನ್ನಿಧಾನ ಉಜ್ಜಯಿನ್ ಕ್ಷೇತ್ರದಲ್ಲಿ ಏನಿದೆ, ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಒಂದು ವಿಜುವಲ್ಸನ್ನು ನಮ್ಮ ವೀಕ್ಷಕರಿಗೆಲ್ಲರೂ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ತುಂಬ ವಿಶೇಷವಾಗಿರತಕ್ಕಂಥದ್ದು ಈ ಕಲಿಯುಗದಲ್ಲಿ ಬಹಳ ಶೀಘ್ರವಾಗಿ ಒಂದು ಫಲಿತಾಂಶ ಕೊಡ್ತಕ್ಕಂಥ ಹಲವಾರು ದೇವತೆಗಳಲ್ಲಿ ಈ ಬಗಳಾಮುಖಿ ದೇವಿ ಕೂಡ ಒಂದು ದೇವತೆ ಅಂತ ಹೇಳ್ಬೋದು ನಾವು. ಆದರೆ ಅಷ್ಟೇ ಕಷ್ಟಕರವಾಗಿರುವಂಥದ್ದು, ಸಾಧಾರಣವಾದ ವ್ಯಕ್ತಿಗಳು ಮಾಡೋದಕ್ಕಾಗೋದಿಲ್ಲ. ಇದಕ್ಕೆ ಅದರದೇ ಆದ ಅನುಷ್ಠಾನ ಇಟ್ಕೊಂಡಿರ್ತಕ್ಕಂಥವರು, ಅದರದೇ ಆದ ಕ್ರಮ ಪರಂಪರಾನುಗತವಾಗಿ ಉಪದೇಶ ತಗೊಂಡು ಅದನ್ನು ಅನುಷ್ಠಾನದಲ್ಲಿ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಮಾತ್ರ ಈ ಬಗಳಾಮುಖಿ ಹೋಮ ಮಾಡೋದಕ್ಕೆ ಸಾಧ್ಯ. ಪ್ರಯೋಗ ಗೊತ್ತಿಲ್ಲದೆ ಯಾರ್ಯಾರು ಮಾಡೋದಕ್ಕೆ ಹೋದರೆ ಅವ್ರಿಗೂ ತೊಂದರೆ ಆಗುತ್ತೆ. ಅವ್ರ ಕೈಲಿ ಪೂಜೆ ಮಾಡಿಸ್ಕೊಳ್ತಕ್ಕಂಥ ವ್ಯಕ್ತಿಗಳಿಗೂ ಅಷ್ಟೇ ನಿರ್ನಾಮ ಆಗಿ ಹೋಗ್ತಾರೆ. ಅವ್ರು ಅಂದ್ಕೊಂಡಿರ್ತಕ್ಕಂಥ ಫಲ ಬರೋದಕ್ಕಿಂತ ವಿರುದ್ಧವಾದ ಫಲಗಳು ಬರೋದು, ಇನ್ನೂ ಸಮಸ್ಯೆಗಳು ಜಾಸ್ತಿ ಆಗುವಂಥದ್ದು, ಈ ಥರ ತೀವ್ರತೆಗಳೆಲ್ಲ ಇರುತ್ತೆ. ಹಾಗಾಗಿ ಚಿನ್ನಮಸ್ತ, ಧೂಮಾವತಿ, ಬಗಳಾಮುಖಿ ಈ ಎಲ್ಲ ಒಂದು ಸ್ವರೂಪಗಳ ಜೊತೆ ಯಾವುದೇ ಕಾರಣಕ್ಕೂ ಅಷ್ಟೇ ಮನುಷ್ಯ ಹಗುರವಾಗಿ ತಗೊಳ್ಳೋದಕ್ಕೆ ಹೋಗಬಾರ್ದು. ಇದನ್ನು ಪ್ರಯೋಗ ಗೊತ್ತಿದ್ದವ್ರ ಕೈಲಿ ಮಾತ್ರ ಮಾಡಿಸಬೇಕು. ಈ ಎಲ್ಲ ಸೂಕ್ಷ್ಮಗಳನ್ನು ಅರಿತೆ ನಿಮ್ಮ ಆಸ್ಟ್ರೋ ಪೂಜಾ ಸಂಸ್ಥೆ ಇದನ್ನು ಸಾಕ್ಷಾತ್ ಉಜ್ಜಯಿನ್ ಕ್ಷೇತ್ರದಲ್ಲಿ ಬಗಳಾಮುಖಿ ದೇವಿ ಸನ್ನಿಧಾನದಲ್ಲಿ ಒಂದು ಹೋಮವನ್ನು ಮಾಡಿಸ್ತಾ ಇದ್ದೀವಿ. ಆಸಕ್ತಿ ಇದ್ದಂಥವರು, ನಿಮಗೆ ಗೊತ್ತಿದೆ ಏನು ಮಾಡಬೇಕು ಅನ್ನತಕ್ಕಂಥದ್ದು, ನಮ್ಮ ವೆಬ್ಸೈಟನ್ನು ಸಂದರ್ಶಿಸಿ www.astropuja.com ಈ ವೆಬ್ಸೈಟಿಗೆ ಬಂದಿದ್ದಾದಲ್ಲಿ ಈ ಎಲ್ಲ ಪೂಜೆಗಳಿಗೆ ಸಂಬಂಧಪಟ್ಟ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಅಲ್ಲಿ ಸಿಗುತ್ತೆ. ಅಥವಾ ನಿಮ್ಮ ಒಂದು ಟಿ ವಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗಳಿಗೆ ಫೋನ್ ಮಾಡಿ. ನಮ್ಮ ಸಪೋರ್ಟ್ ಟೀಮ್ ಸದಾಕಾಲ ರೆಡಿ ಇರ್ತಾರೆ. ಎಲ್ಲ ಪೂಜೆಗಳಿಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾರೆ. ಅದರಲ್ಲಿ ಭಾಗವಹಿಸೋದಕ್ಕೆ ಒಂದು ಅವಕಾಶವನ್ನು ಸಹ ಮಾಡಿಕೊಡ್ತಾರೆ ನಿಮಗೆ.